महानगरपालिकेच्या 5% योजनेअंतर्गत दिव्यांगांच्या स्वावलंबनासाठी महत्त्वाचे पाऊल उचलण्यात आले आहे. उत्तर मतदारसंघाचे आमदार आसिफ सेठ तसेच महापौरांच्या उपस्थितीत 26 दिव्यांग लाभार्थ्यांना त्रिचक्र वाहने वितरित करण्यात आली. याचवेळी महापालिकेच्या जन्म मृत्यू हेल्पलाईन केंद्राचाही शुभारंभ करण्यात आला. यावेळी 38 लाखाहून अधिक निधीतून 26 दिव्यांगांना त्रिचक्र वाहने देण्यात आली आहेत. त्यामुळे त्यांच्या स्वावलंबनाला चालना मिळेल असे आमदार आसिफ सेठ म्हणाले. 38.69 lakhದಿಂದ 26 motorized 3-wheelers ನಾವು ಫಿಸಿಕಲಿ ಚಾಲೆಂಜ್ಡ್ ನಮ್ಮ ತಮ್ಮವ್ರಿಗೆ ತಂಗಿಯವ್ರಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಇವ್ರಿಗೆ ಮೊಬಿಲಿಟಿ ಆಗ್ಬೋದು, ಎಲ್ಲೇ ಹೋಗ್ಲಿಕ್ಕೆ ಯಾರ ಮೇಲೆ ಡಿಪೆಂಡೆನ್ಸ್ ಆಗೋದಿಲ್ಲ. ಅದು ಭಾವನೆ ತಗೊಂಡು ಮಹಾನಗರ ಪಾಲಿಕೆಯಿಂದ ಪೂಜ್ಯ ಮಹಾಪೌರ್ ಮೇಡಮ್, ಉಪಮಹಾಪೌರ್ ಮೇಡಮ್, ಆಯುಕ್ತರು ಎಲ್ಲ ಕಾರ್ಪೊರೇಟ್ಸ್ ಕೂಡ ಮಹಾನಗರ ಪಾಲಿಕೆಯಿಂದ ಕೊಡ್ತಾ ಇದ್ದೀವಿ. ಮತ್ತು ಮುಂದಿನ ದಿವಸ ಮತ್ತು ಅವು ಅಪ್ಲಿಕೇಶನ್ ಕೊಡಿ, ಯಾರು ಫಿಸಿಕಲಿ ಚಾಲೆಂಜ್ ಅದಾವ್ರು ಯಾರಿಗೆ ಬೇಕಾದಂದ್ರೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ತಮ್ಮ ಜೊತೆ ಯಾವಾಗ ಇದೆ. ಮತ್ತು ಬರೀ ಮೋಟರೈಸ್ಡ್ 3-wheelers ಇಲ್ಲ, ಬಾಕಿ ತಮಗೆ ಏನು ಬೇಕಾಗಿದೆ ಅಂದರೆ ಸರ್ಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಪ್ರತಿ ವರ್ಷ ಕೊಡ್ತೀವಿ. ಸರ್, ಬೆಳಗಾವಿ ಒಳಗೆ ಸ್ಪೋರ್ಟ್ಸ್ ಒಳಗೆ ಅಚೀವ್ಮೆಂಟ್ ಮಾಡಿದವರಿಗೆ ಯಾವುದೇ ರೀತಿ 2 ವರ್ಷ ಯಾವುದೂ ಅವ್ರಿಗೆ ಸಹಾಯಧನ ಯಾವುದೂ ಇಡ್ತಾ ಇಲ್ಲ. ಮಹಾನಗರ ಪಾಲಿಕೆಯಿಂದ ಸ್ಪೋರ್ಟ್ಸ್ ಇದಾದವರಿಗೆ ನಾವು ಕೌನ್ಸಿಲ್ದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನು ಕೊಡೋದು ಚರ್ಚೆ ಮಾಡಿ ನಾವು ಚೆನ್ನಾಗಿ ಕೊಡ್ತಾ ಇರ್ತಾರೆ. ಎಲ್ಲ ಜನಕ್ಕೆ ಬರ್ತಕೊಂಡ ಪೇಪರ್ ನ್ಯೂಸ್ ಕೊಡ್ತಾ ಇರ್ತಾರೆ ಫೆಸಿಲಿಟಿ ಬಗ್ಗೆ. ನಾವು ಫಿಸಿಕಲಿ ಚಾಲೆಂಜ್ಡ್ ಯಾರದಾರು ಸ್ಪೋರ್ಟ್ಸ್ ಮೆನ್ ಇರಲಿ, ಯಾರು ಕೆಲಸ ಮಾಡ್ತಾರೋ ಅವರಿರಲಿ, ಅವ್ರ ಜೊತೆ ಯಾವಾಗ ಇದ್ದೇವೆ ನಾವು. ಮತ್ತು ಸ್ವತಃ ಫೌಂಡೇಶನ್ದಿಂದ ಅವ್ರಿಗೆ ಶ್ರೀಲಂಕಾಗೆ ಹೋಗೋದಿತ್ತು, ಅವಳಿಗೆ ನಾನು ಮಾಡಿಕೊಟ್ಟಿದ್ದೇನೆ. ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರು ಇರ್ತಾರೆ, ಅವ್ರ ಜೊತೆ ನಾವು ಯಾವಾಗ ಇರಬೇಕು. ಸರ್, 2 ವರ್ಷದಿಂದ ಈ ಸ್ಪೋರ್ಟ್ಸ್ ಬಗ್ಗೆ ಅರ್ಜಿ ಕೊಟ್ಟ ನಂತರ ಯಾವುದೇ ಸಹಾಯಧನ ನಾವು ಈಗ ಮಾತಾಡ್ತೀವಿ ಕೌನ್ಸಿಲ್ ಮಾತಾಡಿ ನಾವು ಮುಂದೆ ಕ್ರಮ ತಗೋತೀವಿ. 5% योजनेअंतर्गत 26 दिव्यांगांना त्रिचक्र वाहने देण्यात आली आहेत. लाभार्थ्यांनी याचा उपयोग करून घ्यावा असे आवाहन महापौर प्रीती कामकर यांनी केले. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಹಾನಗರ ಪಾಲಿಕೆಯಿಂದ ವಿಕಲಚೇತನವರಿಗೆ ತ್ರಿಚಕ್ರ ವಾಹನವನ್ನು ವಿತರಿಸ್ತಾ ಇದ್ದೀವಿ. ನಮ್ಮ ಮಹಾನಗರ ಪಾಲಿಕೆಯಿಂದ 5% ಯೋಜನೆ ಅಡಿ ಅವು 26 ವೆಹಿಕಲ್ಸನ್ನು ಇವತ್ತು ವಿತರಣೆ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾ ಇದ್ದೀವಿ. ಮುಂಬರುವಂಥ ದಿವಸದಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ವಿಕಲಚೇತನರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಭಾವನೆಯಿಂದ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಮಾಡ್ತಾ ಬಂದಿದ್ದೀವಿ, ಈ ವರ್ಷ ಕೂಡ ಮಾಡಿದ್ದೀವಿ. ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಹಾಗೆ ಈಗ ತೊಗೊಂಡಿದ್ದವರು, ಹಾಗೆ ಬಡವ್ರ ಜನರಿಗೂ ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಬಡವರಿಗೆ ಏನು ಸಹಾಯ ಆಗಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ. उपमहापौर हनुमंत कोंगाळी म्हणाले की महापालिकेकडून राष्ट्रीय आणि आंतरराष्ट्रीय स्तरावरील क्रीडापटूंनाही आधीपासून मदत केली जात आहे. ದಿವಸ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಪೂಜ್ಯ ಮಹಾಪೌರರು, ಶಾಸಕರು, ಕಮಿಷನರು ಮತ್ತು ಎಲ್ಲ ಅಧ್ಯಕ್ಷರು ಮತ್ತು ನಗರ ಸೇವಕರ ಸಮ್ಮುಖದಲ್ಲಿ ಇವತ್ತು 5% ಏನು ನಾವು ಅಂಗವಿಕಲರಿಗೆ ವಿತರಣೆ ಮಾಡಬೇಕಾಗಿತ್ತು, ಅದರ ಅಡಿಯಲ್ಲಿ ತೊಗೊಂಡಿದ್ದು. ಇವತ್ತು ದಕ್ಷಿಣದ ಶಾಸಕರಾದಂಥ ಅಭಯ್ ಪಾಟೀಲ್ ಕೂಡ ಬರೋರಿದ್ದರು, ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ. ಈ ಯೋಜನೆಯನ್ನು ಮಹಾನಗರ ಪಾಲಿಕೆಯಿಂದ ಕೊಡ್ತಾ ಇದ್ವಿ. ಅದಲ್ಲ, ಇದೇ ಒಂದು ನೀವು ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ರಿ, ಸ್ಪೋರ್ಟ್ಸ್ ಬಗ್ಗೆ ಸಹಿತ ಅದು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು ಈ ಥರ ಕೆಟಗರಿ ಮೇಲೆ ಅವ್ರಿಗೆ ಅಲಾಟ್ ಮಾಡಿದ್ವಿ. ನಾವು ಆಲ್ರೆಡಿ ಅವರಿಗೂ ಕೂಡ ನಾವು ಕೊಡ್ತಾ ಇದ್ವಿ. ಇದೇನು ಮಹಾನಗರ ಪಾಲಿಕೆಯಿಂದ ಐತಲೇ ಎಲ್ಲನೂ ಇದನ್ನು ಮಾಡ್ತೀವಿ. ನೀವು ಹೇಳಿದಾಗ ಒಂದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗಿರ್ಬೋದು, ಆದರೆ ನಾವು ಎಲ್ಲರನ್ನೂ ಗುರುತಿಸಿ ಇವತ್ತು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. या कार्यक्रमाला स्थायी समिती सदस्य, नगरसेवक, अधिकारी आणि लाभार्थी मोठ्या संख्येने उपस्थित होते. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ,
ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.